ಬಾಗಲಕೋಟೆ ಜಿಲ್ಲೆಯ ರೆಬಗಾಮಿ ಬನಟ್ಟಿ ತಾಲೂಕಿನ ಕೆಸರಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅಕ್ರಮದ ಹಗರಣ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. 2025ರಿಂದ 26ನೇ ಸಾಲಿನ 15ನೇ ಹಣಕಾಸಿನ ಅಡಿಯಲ್ಲಿ ಸುಮಾರು 34,34,476 ರೂಪಾಯಿ ವೆಚ್ಚದ ಕಾಮಗಾರಿಕೆಗಳನ್ನು ಕೈಗೊಳ್ಳಲಾಗಿದೆ ಎಂದು ದಾಖಲೆಗಳಲ್ಲಿ ತೋರಿಸಲಾಗಿದ್ದು, ಅದರಲ್ಲಿ ಕೇವಲ 15,41,000 ರೂಪಾಯಿ ಮೌಲ್ಯದ ಕೆಲಸ ಮಾತ್ರ ನಡೆದಿದ್ದು, ಉಳಿದ ಸುಮಾರು 18,92,000 ರೂಪಾಯಿಗಳನ್ನು ನಕಲಿ ಬಿಲ್ಲುಗಳ ಮೂಲಕ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಪ್ರಶ್ನಿಸಲು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ತೆರಳಿದಾಗ ಪಿಡಿಒ ಶ್ರೀಮತಿ ಹೇಮಾ ಸಂಗಪ್ಪ ದೇಸಾಯಿ ಮತ್ತು ಅಕೌಂಟೆಂಟ್ ಈಶ್ವರ್ ರಾಮಪ್ಪ ಗಾಣಿಗೆರವರು ರಾತ್ರಿ ವೇಳೆಯಲ್ಲಿ ಜನರೊಂದಿಗೆ ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡಿ, ವಿಡಿಯೋ ಮಾಡಿದರೆ ನಿಮ್ಮ ಮೇಲೆ ಎಫ್ಐಆರ್ ದಾಖಲಿಸುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಇನ್ನ ಟೈಮಿಂಗ್ ಇನ್ನ 15 ದಿವಸ ಟೈಮಿಂಗ್ ಐತ್ರಿ. ಆದ್ರೂ ಅಗಾವ ನಿಮ್ಗೆ ಕೊಟ್ಟಿನಿ ನಾನು. ಅದಲ್ರಿ ಮೇಡಮ್, ನಿನ್ನೆ ಕೊಟ್ಟಿದ್ದ ಇವತ್ತು ಕೊಡ್ತೀನಿ ಅಂತ ಹೇಳಿದ್ರಿ. ನಿನ್ನೆ ಕೊಟ್ಟಿದ್ರು, ಇವತ್ತ ಕೊಡಾಕ ಒಮ್ಮೆ ಇಮಿಡಿಯೇಟ್ ಆಗಿ ನೀವು ಹೇಳಿದ್ರಿ. ನಾವು ಅಲ್ರಿ ನೀವು ಕೊಡ್ತೀನಿ ಅಂತ ಬಂದಿವ್ರಿ. ನಾವು ಯಾವ್ದು ಕೆಲಸ ಆಗಂಗಿಲ್ಲ ಅಲ್ರಿ ಮೇಡಮ್. ನೀವು ನಾವು ಅರ್ಜಿ ಕೊಟ್ಟಿದ್ದು ಅವ್ರ ಬಿಲ್ ಹಾಕ್ಬಾರ್ದು. 14 ಬಿಲ್ ಹಾಕಿರಿ ಮಾತ್ರ ಅದು ಸಾಲಿದ್ರಿ. ಅರ್ಜಿ ಕೊಟ್ಟಿದ್ರು, ಅರ್ಜಿ ನಿಮ್ಮ ಕಡೆ ರಿಸೀಟ್ ಮತ್ತೆ ಸರ್ ನಾವು ಅರ್ಜಿ ನಿಮ್ಗೆ ಕೊಟ್ಟಿದ್ರು ಪಂಚಾಯತಿ. ನೀವೇನ್ ಬಾಗ್ಲ ಹಾಕೋತಿರೋ ಬಾಗ್ಲ ಹಾಕೋರಿ, ನಮ್ದೇನ್ ಅದೇನ್ ಇದು ಇಲ್ಲ. ನಾವು ಬಾಗ್ಲ ಹಾಕಿದ್ಮೇಲೆ ನಾ ಹೇಳಿನ್ರಿ, ನಾವು ಪೇಮೆಂಟ್ ಮಾಡೀವಿ. ವಿಡಿಯೋ ಮಾಡೋದು ಬಂದ್ ಮಾಡ್ರಿ. ವಿಡಿಯೋ ಮಾಡ್ತೇನೆ ಅಂದ್ರೆ ನಾ ಬಾಗ್ಲ ಹಾಕೋದಲ್ಲ. ನೀವ್ ವಿಡಿಯೋ ಎದಕ್ ಮಾಡತ್ತೀರಿ ಅದನ್ನ ಹೇಳ್ರಿ. ವಿಡಿಯೋ ಯಾಕೆ ಮಾಡಾಕತ್ತೀರಿ ಅದನ್ನ ಕೇಳ್ತೀನಿ. ನಾ ವಿಡಿಯೋ ಯಾರು ಮಾಡ್ತೀರಿ ಅವ್ರಾಗ ಎಫ್ಐಆರ್ ಮಾಡ್ತೀನಿ. ಮತ್ತೆ ವಿಡಿಯೋ ಯಾರು ಮಾಡ್ತೀರಿ ನಿಮ್ ಹೆಸರು ಹೇಳ್ಬರ್ರಿ. ಗ್ರಾಮಸ್ಥರು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಕ್ರಮವಾಗಿ ತೆಗೆದುಕೊಂಡ ಹಣವನ್ನು ಸರ್ಕಾರಕ್ಕೆ ಮರಳಿಸಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಮಸ್ತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಹೇಶ್ ಪಾಟೀಲ್, ಎಂಕೆ ನ್ಯೂಸ್ 19 ಟಿವಿ ಕನ್ನಡ, ಕೆಸರಕೊಪ್ಪ.